ಸುಮತಿ ಹೋಮ್ ಫುಡ್ಸ್ ಅಂತ ಅಬದ್ಧವ? ಇದಂತ ನಾಟಕಮ? ಹಲೋ ಜನರೇ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸಖತ್ ಕಥೆಗಳು. ಈ ವಿಡಿಯೋಸ್ನ ಇಲ್ಲ ಪಾಡ್ಕಾಸ್ಟ್ ನ ಕೇಳ್ತಿದ್ರೆ ಅದ್ ನಿಮ್ಗೆ ಇಷ್ಟ ಆಗ್ತಿದೆ ಅಂತ ನಾನು ಅನ್ಕೊಂತೀನಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಇಲ್ಲೊಂದು ಸಣ್ಣ ಗ್ಲಿಮ್ಸ್ ಆಗ್ತೀನಿ ಯಾವ ರೀತಿ ಲೈಕ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದು ಅಂತ. ಪ್ಲೀಸ್ ಡೂ ಲೈಕ್, ಕಾಮೆಂಟ್, ನಿಮ್ಗೆ ಏನ್ ಇಷ್ಟ ಆಗುತ್ತೆ ಅನ್ನೋದ್ರ ಕಾಮೆಂಟ್ ಸೆಕ್ಷನ್ ಮೂಲಕ ತಿಳಿಸಿ. ಹಾಗೆ ಸಬ್ಸ್ಕ್ರೈಬ್ ಆಗಿ. ಪಾರ್ಟ್ 1 ಪಾರ್ಟ್ 2 ನ ರಿಲೀಸ್ ಮಾಡಿದಾಗ ನೀವು ಮಿಸ್ ಮಾಡ್ಕೊಳ್ಳಲ್ಲ. ಒಬ್ಬ ಸಾಧಾರಣ ಕ್ಯಾಶಿಯರ್ ಆಗಿದ್ದವನು AGM ಆದವನ ಅಕೌಂಟಲ್ಲಿ ಇಷ್ಟು ದುಡ್ಡ ಅಂತ ಪ್ರಶ್ನೆ ಮಾಡ್ತಾರೆ. ಸೊ ಇಷ್ಟು ದುಡ್ಡನ್ನ ಬರೀ ಇಂಪೋರ್ಟ್ ಬಿಸ್ನೆಸ್ಸಲ್ಲಿ ಭಾಸ್ಕರ್ ಗಳಿಸಿದ್ನ, ಇಲ್ಲ ಇನ್ನೇನಾದರೂ ಕದ್ದು 2 ಲಕ್ಷದಿಂದ 15 ಲಕ್ಷ ಆಯಿತು, 15 ಲಕ್ಷದಿಂದ 1 ಕೋಟಿ ಆಯ್ತಾ, 1 ಕೋಟಿ 100 ಕೋಟಿ ಆಯ್ತಾ? ಯೋಚನೆ ಮಾಡಬೇಕಾದ್ರೆ ಭಾಸ್ಕರ್ ಮತ್ತೆ ಕಂಟಿನ್ಯೂ ಮಾಡ್ತಾರೆ. ಮಗಧ ಬ್ಯಾಂಕ್ನ ಚೇರ್ಮನ್ ಸೀರಿಯಸ್ ಆಗಿ ಭಾಸ್ಕರ್ನ ಕೂರಿಸ್ಕೊಂಡು ಹೇಳ್ತಾರೆ, ನೋಡು ನಮ್ಮ ಬ್ಯಾಂಕ್ಗೆ ಒಬ್ಬ ವ್ಯಾಲ್ಯೂಯಬಲ್ ಕ್ಲೈಂಟ್ ಇದ್ದಾರೆ, ಅವನ ಹೆಸರು ಹರ್ಷ ಮೆಹ್ರಾ. ಚೇರ್ಮನ್ ಸಾಹೇಬ್ರೆ ಈ ರೀತಿ ಖುದ್ದು ಹೇಳ್ತಿದ್ದಾರೆ ಅಂತಂದ್ರೆ ಏನ್ ಅರ್ಥ ಇರಬಹುದು, ಏನ್ ವ್ಯವಹಾರ ಮಾಡ್ತಿದ್ರು? ಆಡಿಯನ್ಸ್ ಆಗಿ ನಮ್ಮ ತಲೆಯಲ್ಲಿ ಕೂಡ ಓಡಕ್ ಶುರು ಆಗುತ್ತೆ. ಸೊ ಈ ತರ ಓಡಕ್ ಶುರು ಮಾಡಿದಾಗ ಏನಪ್ಪ ಈ ಹರ್ಷ ಮೆಹರಿನ್ ಕೆಲಸ, ಅಂತ ದೊಡ್ಡ ಏನ್ ಕ್ಲೈಂಟು, ಎಷ್ಟು ಕೋಟಿ ಬೆಲೆ ಬಾಳುತ್ತೆ ಇವ್ರ ಟ್ರಾನ್ಸಾಕ್ಷನ್ ಅಲ್ಲೂ ಅಂತ ತೋರಿಸುವಾಗ ಕೆಲವೊಂದಷ್ಟು ವಿಚಾರಗಳು ನಮಗ್ ಬಿಟ್ಕೊಡ್ತಾರೆ. ಏನಪ್ಪಾ ಅಂತಂದ್ರೆ, ಈಗ ಹೇಗೆ ಬ್ಯಾಂಕ್ ನಮ್ಗೆ ಲೋನ್ಗಳನ್ನ ಮಾಡ್ಕೊಡುತ್ತೋ ಅದೇ ರೀತಿ ಒಂದು ಬ್ಯಾಂಕ್ ಇನ್ನೊಂದು ಬ್ಯಾಂಕ್ಗೆ ಲೋನ್ ಕೊಡುತ್ತೆ. ಆ ಇನ್ನೊಂದು ಬ್ಯಾಂಕ್ ಅಂದ್ರೆ ಈಸ್ಕೊಂಡಿದ್ ಬ್ಯಾಂಕ್ ಅವ್ರಿಗೆ ಅದನ್ನ ರೀಪೇ ಕೂಡ ಮಾಡುತ್ತೆ. ಇವೆರಡರ ಮಧ್ಯೆ ತುಂಬಾ ಲಾಂಗ್ ಪ್ರಾಸೆಸ್ ಇರುತ್ತೆ. ಈ ಪ್ರಾಸೆಸ್ನೆಲ್ಲ ನೋಡ್ಕೊಳ್ಳೋಕೆ ಒಬ್ಬ ಮೀಡಿಯೇಟರ್ ಇರ್ತಾನೆ. ಅವನೇ ಆ ಬ್ರೋಕರ್ ಹರ್ಷ ಮೆಹ್ರಾ ಅನ್ನೋನು. ಸೊ ಈ ರೀತಿ ಒಂದು ದಿನ ಈ ಟ್ರಾನ್ಸಾಕ್ಷನ್ ಎಲ್ಲ ವೆರಿಫೈ ಮಾಡ್ತಾ ಇದ್ದಿದ್ ಭಾಸ್ಕರ್ಗೆ ತಿಳಿಯುತ್ತೆ ಇಲ್ಲಿ ಏನೋ ಮಿಸ್ಸಿಂಗ್ ಪಾರ್ಟ್ ಇದೆ. ಇಲ್ಲಿಂದ ಲೋನ್ ರಿಲೀಸ್ ಮಾಡ್ತಿದ್ದಾಗೆ ಹರ್ಷ ಮೆಹ್ರಾ ಅದನ್ನ ಕಟಾರಿ ಬ್ಯಾಂಕ್ಗೆ ಸಬ್ಮಿಟ್ ಆಗ್ತಾ ಇಲ್ಲ, ಹಣ ಬೇರೆಲ್ಲೋ ಮಿಸ್ಯೂಸ್ ಆಗ್ತಿದೆ, ಎಲ್ಲೋ ಏನೋ ತಪ್ಪು ನಡೀತಿದೆ ಅಂತ ಅವನಿಗನ್ಸಿ ಕಟಾರಿ ಬ್ಯಾಂಕ್ಗೆ ಡೈರೆಕ್ಟ್ ಆಗಿ ಹೋಗಿ ಅಲ್ಲಿನ GM ನ ಮಾತಾಡ್ಸಕ್ ನೋಡ್ತಾನೆ. ಆ GM ಕುತ್ತಿಗೆಯಲ್ಲಿ ಇದ್ದಿದ್ ಚಿನ್ನದ ಸರ, ಕೈಯಲ್ಲಿ ಇದ್ದಿದ್ ಕಾಸ್ಟ್ಲಿ ವಾಚು, ಅವ್ನ್ ನಡ್ಕೋತಾ ಇದ್ದಿದ್ ರೀತಿ, ಅವ್ನ್ ವಾಯ್ಸ್ ಅಲ್ಲಿ ಇದ್ದಿದ್ ಗದ್ಗರ, ಇದನ್ನೆಲ್ಲ ಕೇಳಿದ್ ಭಾಸ್ಕರ್ಗೆ ಕ್ಲೀನ್ ಆಗಿ ತಿಳಿಯುತ್ತೆ ಇಲ್ಲಿ ಏನೋ ನಡೀತಾ ಇದೆ ಅಂತ. ಸೊ ಇದನ್ನೇನೋ ಕಂಡಿಡ್ದೆ ಅನ್ನೋ ಖುಷಿಯಲ್ಲಿ ಭಾಸ್ಕರ್ ಅವ್ನ ಮನೆಗೆ ಹೋಗ್ತಾನೆ. ಅವ್ನ ಮನೆಗೆ ಹೋಗಿದ ತಕ್ಷಣ ಅವ್ರ ಚೇರ್ಮನ್ಗೆ ಫೋನ್ ಮಾಡ್ಬೇಕು ಅಂತ ಇರ್ತಾನೆ. ಅಷ್ಟರಲ್ಲಿ ಈ ಹರ್ಷ ಮೆಹ್ರಾ ಅನ್ನೋ ಒಂದು PA ಏನಿರ್ತಾನೆ ಅವನು ಕಾಲ್ ಮಾಡಿ ತಿಳಿಸ್ತಾನೆ, ನೋಡಿ ನೀವು ಒಂದ್ಸತಿ ಹರ್ಷ ಮೆಹ್ರಾ ಜೊತೆ ಮಾತಾಡಿ, ಇದನ್ನ ಎಲ್ಲೂ ಹೇಳ್ಬೇಡಿ, ಲೀಕ್ ಮಾಡಬೇಡಿ, ನಿಮ್ಗೇನ್ ಬೇಕು ಅಂತ ಹೇಳಿ. ಅವನು ನಮ್ಮ ದುಡ್ಡುಗೋಸ್ಕರ ಮಾರ್ಕೊಳಕ್ ಇಷ್ಟ ಇರಲ್ಲ. ಸೊ ಅವನವ್ನ PA ನ ಕೇಳ್ತಾನೆ, ನೀವೇನ್ ಬಿಸ್ನೆಸ್ ಮಾಡ್ತಿದ್ದೀರಾ, ದುಡ್ಡೆಲ್ಲ ಎಲ್ಲೋ ಹೋಗ್ತಾ ಇದೆ, ನನಗೆಲ್ಲ ಕಂಪ್ಲೀಟ್ ಡೀಟೇಲ್ಸ್ ಬೇಕು ಅಂತ. ಆಗ ಭಾಸ್ಕರ್ಗೆ ಅವ್ನ PA ಹೇಳಕ್ ಶುರು ಮಾಡ್ತಾನೆ, ನೀವ್ ಏನ್ ಲೋನ್ ನ ಸ್ಯಾಂಕ್ಷನ್ ಮಾಡಿ ಕೊಡ್ತಿರೋ ನಿಮ್ ಮಗಧ ಬ್ಯಾಂಕಿಂದ, ಅದನ್ನ ಹರ್ಷ ಮೆಹ್ರಾ ಅವರು ಸ್ಟಾಕ್ಸ್ ಅಲ್ಲಿ ಇನ್ವೆಸ್ಟ್ ಮಾಡ್ತಾರೆ. ಸೊ ಸ್ಟಾಕ್ಸ್ ಅಲ್ಲಿ ರಿಗಿಂಗ್ ಆಕ್ಟಿವಿಟೀಸ್ ನ ಕಂಡಕ್ಟ್ ಮಾಡ್ತಾರೆ. ಅಂದ್ರೆ ಇದು ಇಲ್ಲಿಗಲ್, ಬಟ್ ಸ್ಟಿಲ್ ದುಡ್ಡನ್ನ ಡಬಲ್ ಮಾಡೋದು, ಅಂದ್ರೆ ಕಾಂಪೌಂಡ್ ರೀತಿಲಿ ಅದನ್ನ ವಾಪಸ್ ಪಡೆಯೋದು, ಡಬಲ್ ಟ್ರಿಪಲ್ ಮಾಡ್ಕೊಂಡು ಅವರು ಲಾಭನ ಮಾಡ್ತಾರೆ. ಇದು ಇಲ್ಲಿಗಲ್ ಅಂತ ಗೊತ್ತಿದ್ರು ಎಷ್ಟೋ ಜನಕ್ಕೆ ಅದು ಹೊಡ್ತಾ ಬಿದ್ರು ಹರ್ಷ ಮೆಹ್ರಾ ತುಂಬಾ ದುಡ್ಡು ಮಾಡ್ತಾನೆ ಇರ್ತಾನೆ. ಈ ರೀತಿ ದುಡ್ಡು ಡಬಲ್ ಮಾಡ್ಕೊಂಡು ಆದ್ಮೇಲೆ ಏನ್ ಪ್ರಿನ್ಸಿಪಲ್ ಅಮೌಂಟ್ ಇರುತ್ತಲ್ಲ ಮಗಧ ಬ್ಯಾಂಕ್ ಅಲ್ಲಿ ತಗೊಂಡ್ಬಂದಿರೋದನ್ನ ಅದನ್ನ ಕಟಾರಿ ಬ್ಯಾಂಕ್ಗೆ ಇನ್ವೆಸ್ಟ್ ಮಾಡ್ತಾರೆ. ಅದರಿಂದಾನೇ ನೀವು ಟೈಮ್ ಲ್ಯಾಪ್ಸ್ ನ ನೋಡ್ತಾ ಇರೋದು ಅಂತ ಹೇಳ್ತಾನೆ. ಸೊ ಇಷ್ಟೆಲ್ಲ ಕನ್ಫರ್ಮೇಶನ್ ಸಿಕ್ಕಿದ್ ಭಾಸ್ಕರ್ಗೆ ಅನ್ಸುತ್ತೆ, ಇವಾಗ ನನ್ ಚೇರ್ಮನ್ ಸಾಹೇಬ್ರಿಗೆ ಇವ್ರನ್ನ ಇಟ್ಕೊಟ್ರೆ ನನಗೇನ್ ಲಾಭ, ಅದೇ ನಾನು ಹರ್ಷ ಮೆಹ್ರಾ ಜೊತೆ ಕೈಗೂಡ್ಸಿದ್ರೆ ನನಗ್ ಲಾಭ ಅಲ್ವಾ? ಚೇರ್ಮನ್ಗೆ ಹೇಳಿದ್ರೆ ಇಟ್ಕೊಟ್ರೆ ಏನ್ ಮಾಡ್ಬೋದು, ಮ್ಯಾಕ್ಸ್ ಟು ಮ್ಯಾಕ್ಸ್ ನನ್ಗೆ ಬೆಸ್ಟ್ ಎಂಪ್ಲಾಯಿ ನೋಡ್ದ ಇಟ್ಕೊಟ್ಟ, ಲಾಭ ಮಾಡ್ಕೊಟ್ಟ ಅಂತ ಹೇಳ್ಬಹುದು. ಅದೇ ಹರ್ಷ ಮೆಹ್ರಾ ಜೊತೆ ನಾನು ಕೈ ಕುಲ್ಕಿದ್ರೆ ದೊಡ್ಡ ಲಾಭ ಬರುತ್ತೆ ಅಲ್ವಾ ಅಂತ ಯೋಚನೆ ಮಾಡ್ತಾನೆ. ಸೊ ಈ ರೀತಿ ಯೋಚನೆ ಮಾಡುವಾಗ ಅವ್ನ PA ಜೊತೆ ಹೋಗಿ ಹೇಳ್ತಾನೆ, ನೋಡು ನನಗೆ ನೀವು ಕೊಡೋ ಶೇರ್ ಆಗ್ಲಿ ಇಲ್ಲ ಒಂದಿಷ್ಟು ಅಂತ ಹೇಳಿ ನನ್ನನ್ನ ನಾನು ಮಾರ್ಕೊಳಕ್ ಇಷ್ಟ ಇಲ್ಲ. ನೀವು ಯಾವಾಗ ಶೇರ್ಸ್ ಅಲ್ಲಿ ಇನ್ವೆಸ್ಟ್ ಮಾಡ್ತೀರಾ, ಅದನ್ನ ಎಷ್ಟಕ್ ಮಾಡ್ತೀರಾ ಅನ್ನೋದನ್ನ ನಂಗೆ ಮುಂಚಿತವಾಗಿ ಹೇಳಿ, ನನ್ಗೆ ಇಷ್ಟು ಇನ್ಫಾರ್ಮೇಶನ್ ಸಾಕು ಅಂತ ಹೇಳಿ ಬಂದ್ಬಿಡ್ತಾನೆ. ಸೊ ಈಗ ಭಾಸ್ಕರ್ ಅವ್ನ ಡಿಮ್ಯಾಟ್ ಅಕೌಂಟ್ ನ ಓಪನ್ ಮಾಡಿಸಿ ಅವ್ರು ಯಾವ್ದ್ರಲ್ಲಿ ಇನ್ವೆಸ್ಟ್ ಮಾಡ್ತಾರೆ, ಹೇಗ್ ಮಾಡ್ತಾರೆ, ಅಂದ್ರೆ ಹರ್ಷ ಮೆಹ್ರಾ ಅಲ್ಲಿ ಏನ್ ಲಾಭ ಮಾಡ್ಕೊಂತಿರ್ತಾನೋ ಅದೇ ರೀತಿ ಇವನ್ ಇಲ್ಲಿ ಶೇರಿಂಗ್ಸ್ ನ ಸ್ಟಾಕ್ಸ್ ನ ಹ್ಯಾಂಡಲ್ ಮಾಡ್ತಾ ಹೋಗ್ತಾ ಇರ್ತಾನೆ. ಸೊ ಈ ರೀತಿ ಅವನ ಇಂಪೋರ್ಟ್ ಬಿಸ್ನೆಸ್ ಇಂದ ಈಗ ಒಂದು ಸ್ಟಾಕ್ ಶೇರ್ಸ್ ಅಲ್ಲಿ ಇನ್ವೆಸ್ಟ್ ಮಾಡುವಂತ ಒಂದು ನೇಚರ್ ಇರ್ಬೋದು, ಒಂದು ಆಕ್ಟಿವಿಟಿ ಕಡೆಗೆ ಭಾಸ್ಕರ್ ಹೊರಡ್ತಾನೆ. ಈ ಸ್ಟಾಕ್ಸ್ ಅಲ್ಲಿ ಅವ್ನಿಗೆ ಎಷ್ಟು ದುಡ್ಡು ಬರ್ತಾ ಇರುತ್ತೆ ಅಂತಂದ್ರೆ ಅವ್ನಿಗೆ ಇಂಪೋರ್ಟ್ ಬಿಸ್ನೆಸ್ ಅಲ್ಲಿ ಬಂದಿದ್ದ ಲಾಭಕ್ಕಿಂತ ಜಾಸ್ತಿ ಬರ್ತಿರುತ್ತೆ. ಅವ್ನು ಹಾಗೆ ಒಬ್ಬ ಅನ್ವರ್ ಅನ್ನೋ ಒಂದು ಪರಿಚಯ ಕೂಡ ಇಟ್ಕೊಂಡಿರ್ತಾನೆ. ಅನ್ವರ್ ಯಾರು ಅಂತಂದ್ರೆ ಆಂಥೋನಿ ಫ್ರೆಂಡ್. ಆಂಥೋನಿ ಏನ್ ನೆಟ್ವರ್ಕ್ ಇಟ್ಕೊಂಡಿರ್ತಾನಲ್ಲ ಈ ಇಂಪೋರ್ಟ್ ಬಿಸ್ನೆಸ್ ಅಲ್ಲಿ, ಆ ಪರಿಚಯದಾದವನೇ ಅನ್ವರ್ ಅಂತ. ಈ ಅನ್ವರ್ ಬಂದು ಹವಾಲಾ, ಮಾಫಿಯಾ, ಹಾಗೆ ಈ ತರ ಒಂದು ಡಾರ್ಕ್ ಸೈಡ್ ಅಲ್ಲಿ ಏನೇನು ನಡೆಯುತ್ತೆ ಅಲ್ಲೆಲ್ಲ ಒಂದು ನೆಟ್ವರ್ಕ್ ಇಟ್ಕೊಂಡಿರೋನು. ಅವನ ಅಪ್ರೋಚ್ ಆಗಿ ಹೇಳ್ತಾನೆ, ನೋಡಿ 25 ಲಕ್ಷ ಇದೆ, ನನ್ಗೆ ಅದು ವೈಟ್ ಅಲ್ಲಿ ಮಾಡ್ಕೊಡ್ಬೇಕು ಅಂತ ಅನ್ವರ್ನ ಕೇಳ್ತಾನೆ. ಅನ್ವರ್ ಅವಾಗ ಒಂದು ಐಡಿಯಾ ಕೊಡ್ತಾನೆ,
ನೋಡಿ ಇದು ಕಂಪ್ಲೀಟ್ ನಿಮಗೆ ವೈಟಲ್ಲಿ ಬೇಕು ಅಂತಂದ್ರೆ ನಾವು ಬ್ಲ್ಯಾಕಲ್ಲಿ ಲಾಟ್ರಿ ಅವ್ರಿಗೆ ಕೊಡೋಣ, ಮಾರನೇ ದಿನ ಪೇಪರಲ್ಲಿ ಅದನ್ನ ಬರ್ಸಿ ನೀವೇ ಗೆದ್ದಿದ್ದು ಅಂತ ಪ್ರೂವ್ ಮಾಡ್ಕೊಳ್ಳೋಣ. ಅವನೇ ಬ್ಲ್ಯಾಕ್ ಮನಿ ದುಡ್ದಿರೋದನ್ನ ವೈಟ್ಗೆ ಲಾಟ್ರಿ ಮೂಲಕ ಕನ್ವರ್ಟ್ ಮಾಡಿಸ್ಕೊಂಡು ಮನೆಯವ್ರನ್ನೆಲ್ಲ ನಾನು ಇದನ್ನ ಲಾಟ್ರಿಯಿಂದ ಗೆದ್ದಿದ್ದೀನಿ ಅಂತ ಖುಷಿ ಪಡಿಸ್ತಾನೆ. ಸೊ ಈ ತರನೇ ಅವ್ನು ಶುರು ಆಗಿದ ಆಟ ಈ ಗ್ಯಾಮ್ಲಿಂಗ್ ಇನ್ನ ಮುಂದುವರಿತಾನೆ ಇರುತ್ತೆ. ಹೇಗೆ ಅಂದ್ರೆ ನೆಕ್ಸ್ಟ್ ಅವ್ನು ಮತ್ತೆ ದುಡ್ಡು ಮಾಡ್ತಾನೆ. ಸೊ ಮಾಡಿದ ದುಡ್ಡು ಇಲ್ಲಿಗೆ ಮುಗಿಯಲ್ವಲ್ಲ, ಇನ್ನ ದುಡ್ಡು ಮಾಡ್ತಾನೆ. ಆ ಬಂದಿದ್ದ ದುಡ್ಡನ್ನ ಮತ್ತೆ ವೈಟ್ಗೆ ಕನ್ವರ್ಟ್ ಮಾಡಕ್ಕೆ ಅನ್ವರ್ನ ಮತ್ತೆ ಕೇಳ್ತಾನೆ. ಅನ್ವರ್ ಹೇಳ್ತಾನೆ ಇದನ್ನ ಬೇರೆ ಕಡೆ ಹಲ್ವಾಯಿ ಅಲ್ಲಿ ಇಲ್ಲಿ ಎಲ್ಲ ಮಾಡೋದ್ ಕಷ್ಟ, ಒಂದ್ ಕೆಲಸ ಮಾಡಿ ನೀವೇ ಒಂದು ಬಿಸ್ನೆಸ್ ಓಪನ್ ಮಾಡಿ, ನಾವು ಆ ಬಿಸ್ನೆಸ್ ಮೂಲಕ ಬ್ಲ್ಯಾಕ್ ಮನಿನ ವೈಟ್ ಮನಿ ಆಗಿ ಕನ್ವರ್ಟ್ ಮಾಡೋಣ. ಸೊ ಸುಮತಿಗೆ ಅಂದ್ರೆ ಭಾಸ್ಕರ್ನ ಹೆಂಡತಿಗೆ ಒಂದ್ ಆಸೆ ಇರುತ್ತೆ ಹೋಮ್ ಫುಡ್ ಬಿಸ್ನೆಸ್ ನ ಶುರು ಮಾಡ್ಬೇಕು ಅಂತ. ಭಾಸ್ಕರ್ ಈಗ ಅವಳಿಗೆ ಇನ್ವೆಸ್ಟ್ ಮಾಡಿ ಒಂದು ಕಂಪ್ನಿ ಕೂಡ ಶುರು ಮಾಡ್ತಾರೆ. ಈ ಹೋಮ್ ಫುಡ್ ಬಿಸ್ನೆಸ್ ಅಲ್ಲಿ ಸುಮತಿಗೂ ಕೂಡ ಹೇಳಿರಲ್ಲ, ಒಂದ್ 15,000 ಆಗಿದ್ರೆ 1.5 ಲಕ್ಷ ಆಗಿರೋ ತರ ಖರ್ಚು ತೋರಿಸ್ತಾನೆ. ಹೀಗೆ ಟ್ರಾನ್ಸಾಕ್ಷನ್ ನ ಅವನು ಫಾರಿನ್ ಇಂಟರ್ನ್ಯಾಷನಲ್ ಬಿಸ್ನೆಸ್ ಇಂದ ಕೂಡ ಮಾಡಕ್ ಶುರು ಮಾಡ್ತಾನೆ. ಇಲ್ಲಿ ಸುಮತಿ ಹೋಮ್ ಫುಡ್ ಬಿಸ್ನೆಸ್ ಏನ್ ನಡೆಸ್ತಿರ್ತಾರಲ್ಲ ಅದನ್ನ ನೋಡ್ಕೊಳ್ಳೋದು ಅನ್ವರೇ ಅಕೌಂಟೆಂಟ್ ಆಗಿ ಕೆಲಸ ಮಾಡ್ತಿರ್ತಾನೆ. ಸೊ ಈ ರೀತಿ ಮನೆಯವ್ರಿಗೂ ತಿಳಿದೆ, ಯಾರಿಗೂ ತಿಳಿದೆ ಒಂದು ಬ್ಲ್ಯಾಕ್ ಮನಿನ ವೈಟ್ ಮನಿ ಆಗಿ ಹೇಗೆ ಕನ್ವರ್ಟ್ ಮಾಡ್ತಾನೆ ಭಾಸ್ಕರ್ ಅನ್ನೋದನ್ನ ನೀಟಾಗಿ ತೋರಿಸ. ಕಟಾರಿ ಬ್ಯಾಂಕ್ ನ GM ಮಗಧ ಬ್ಯಾಂಕ್ಗೆ ಬಂದಿರ್ತಾರೆ ಭಾಸ್ಕರ್ನ ನೋಡಕ್ಕೆ. ಅಂದ್ರೆ ಭಾಸ್ಕರ್ ಈಗ AGM ಅಲ್ವಾ, ಸೊ ಕಟಾರಿ ಬ್ಯಾಂಕ್ ನ GM ಭಾಸ್ಕರ್ನ ನೋಡಕ್ ಬಂದಿರ್ತಾರೆ. ಅವ್ರ ಅಕೌಂಟ್ಸ್ ಬಗ್ಗೆ ಹೀಗೆ ಮಾತಾಡ್ಬೇಕಾದಾಗ ಕಟಾರಿ ಹೇಳ್ತಾನೆ 9-10 ಕೋಟಿ ತಾನೇ ಏರುಪೇರಿರೋದು, ಬಿಡಿ ಅದನ್ನ ಆಶ್ರಮ ಹೇರೋ ತೀರಿಸ್ಬಿಡ್ತಾರೆ, ಏನ್ ಜಾಸ್ತಿ ಯೋಚನೆ ಮಾಡ್ಬೇಡಿ ಅಂತ. ಆಗ ಭಾಸ್ಕರ್ ಹೇಳ್ತಾನೆ ಏನು 9-10 ಕೋಟಿನ, ಹತ್ತತ್ರ 100 ಕೋಟಿ ಇದೆ, ಯಾವಾಗ ತೀರ್ಸೋದು ಅಂತ ಕೇಳಿದಾಗ ಕಟಾರಿ ಬ್ಯಾಂಕ್ GMಗೆ ಶಾಕ್ ಆಗುತ್ತೆ. ಏನ್ ಹೇಳ್ತಿದ್ರೆ, ಏನ್ ಆಟ ಆಡ್ತಿದ್ದೀರಾ, ಅಷ್ಟು ಅಮೌಂಟ್ ಫಸ್ಟ್ ಆಫ್ ಆಲ್ ಕಟಾರಿ ಬ್ಯಾಂಕ್ ತಗೊಂಡೇ ಇಲ್ಲ, ಈ ಲೆಕ್ಕ ಎಲ್ಲಿಂದ ಬಂತು ಅಂತ ಹೇಳ್ತಾನೆ. ಆಗ ಭಾಸ್ಕರ್ ಎಲ್ಲ BR ಅಂದ್ರೆ ಬ್ಯಾಂಕ್ ರೆಸಿಟ್ಸ್ ನ ತೋರ್ಸೋಕ್ ಶುರು ಮಾಡ್ತಾರೆ. ಬ್ಯಾಂಕ್ ರೆಸಿಟ್ಸ್ ಏನು ಅಂತಂದ್ರೆ ಒಂದು ಬ್ಯಾಂಕ್ ಇನ್ನೊಂದು ಬ್ಯಾಂಕ್ಗೆ ಹೇಗೆ ಸಾಲ ಕೊಡ್ತಾರೆ ಅನ್ನೋ ಡೀಟೇಲ್ಸ್ ನ ಇರ್ಬೋದು, ಹಾಗೆ ಇದನ್ನ ಯಾರು ಪೇ ಮಾಡಬೇಕು ಎಲ್ಲ ಒಂದು ಫಾರ್ಮಾಲಿಟೀಸ್ ನ ಇನ್ಫಾರ್ಮ್ ಮಾಡಿರ್ತಾರೆ. ಅದನ್ನೇ ಬ್ಯಾಂಕ್ ರೆಸಿಟ್ ಅಂತ ಹೇಳ್ತಾರೆ. ಸೊ ಈ ಬ್ಯಾಂಕ್ ರೆಸಿಟ್ ನ ಅವನಿಗೆ ತೋರಿಸ್ತಾರೆ. ಅದನ್ನ ನೋಡಿದ ಕಟಾರಿ ಬ್ಯಾಂಕ್ GM ಇದು ಖಂಡಿತವಾಗ್ಲೂ ನಾವು ಕೊಟ್ಟಿದ್ದಲ್ಲ, ನಾನು ಸೈನೇ ಮಾಡಿಲ್ಲ, ಇದು ನಮ್ ಸೀಲ್ ಅಷ್ಟೇ, ಆದ್ರೆ ಖಂಡಿತವಾಗ್ಲೂ ನಾನು ಸೈನ್ ಮಾಡಿಲ್ಲ, ಇದು ಫೋರ್ಜರಿ ಆಗಿದೆ ಅಂತ ಹೇಳ್ತಾನೆ. ಆಗ ಕಟಾರಿ ಬ್ಯಾಂಕ್ ನ GMಗೆ ಆ ಶಾಕ್ ನ ತಡ್ಕೊಳಕ್ಕೆ ಆಗಲ್ಲ. ಅವನ್ ಸೈನ್ ನ ಬ್ಯಾಂಕ್ ನ ಅಂದ್ರೆ ಕಟಾರಿ ಬ್ಯಾಂಕ್ ಸೀಲ್ ನ ಎಲ್ಲ ಹರ್ಷ ಮೆಹ್ರಾ ಫೋರ್ಜರಿ ಮಾಡಿ ಮಗಧ ಬ್ಯಾಂಕಿನ ದುಡ್ಡು ತಗೊಂಡಿರ್ತಾನೆ. ಈಗ ಭಾಸ್ಕರ್ಗೆ ಮತ್ತು ಕಟಾರಿ ಬ್ಯಾಂಕ್ ಮ್ಯಾನೇಜರ್ಗೆ ರಿಸ್ಕ್ ಜಾಸ್ತಿನೇ ಆಗುತ್ತೆ. ಈ ಟೆನ್ಷನ್ ನ ತಡೆಯೋಕ್ ಆಗದೆ ಆ ಮೂಮೆಂಟ್ಗೆನೆ ಕಟಾರಿ ಬ್ಯಾಂಕ್ ಮ್ಯಾನೇಜರ್ ಮಗಧ ಬ್ಯಾಂಕ್ ಅಲ್ಲೇ ಮೆಟ್ಲಿಳಿಬೇಕಾದಾಗ ಬಿದ್ದು ತೀರ್ಕೊಂಡ್ಬಿಡ್ತಾರೆ. ಸೊ ಇದನ್ನೆಲ್ಲ ನೋಡಿದ ಭಾಸ್ಕರ್ಗೆ ತುಂಬಾ ಮನ್ಸಿಗೆ ಬೇಜಾರಾಗುತ್ತೆ. ಅಯ್ಯೋ, ಒಬ್ಬ ಮನುಷ್ಯನ್ಗೆ ಅವಮಾನ ಮಾಡಿ ಒಬ್ಬ ಮನುಷ್ಯನ್ಗೆ ಸಾವ್ ಪರಿಸ್ಥಿತಿ ತನಕ ನಿಲ್ಸಿ ನಾವು ದುಡ್ಡು ಸಂಪಾದನೆ ಮಾಡ್ಬೇಕಾ, ಇದು ತಪ್ಪು ದಾರಿ, ಈ ತರ ಮಾಡಬಾರ್ದು ಅಂತ ಅವಾಗಿಂದ ಅವನಿಗೆ ಹರ್ಷ ಮೆಹ್ರಾ ಕಂಡ್ರೆ ಕೋಪ ಬರಕ್ ಶುರು ಆಗುತ್ತೆ. ಇದನ್ನೆಲ್ಲ ನಾನು ಎಕ್ಸ್ಪೋಸ್ ಮಾಡ್ತೀನಿ, ನಾನು ಆಚೆ ತರ್ತೀನಿ, ನನಗೆ ತಪ್ಪಾದ್ರೂ ಪರವಾಗಿಲ್ಲ, ನನ್ನ ಕೆಲಸ ಹೋದ್ರೂ ಪರವಾಗಿಲ್ಲ, ಮಾಡೇ ಮಾಡೋಣ, ನನ್ನ ಇದನ್ನ ತಹಿಸ್ಕೊಳಕ್ಕಾಗಲ್ಲ ಅಂತ ಇರುವಾಗ ಹರ್ಷ ಮೆಹ್ರಾ PA ಏನಿರ್ತಾನಲ್ಲ ಆ PA ಬಂದು ಇವನ್ನ ಮೀಟ್ ಮಾಡ್ತಾನೆ. ನೋಡು, ಈ ತರದಕ್ಕೆಲ್ಲ ನಿನ್ ಕರ್ಗೆ ಸಾಫ್ಟ್ ಎಲ್ಲ ಆಗಕ್ ಹೋಗ್ಬೇಡ, ಈ ತರದ ಎಷ್ಟೋ ಸಾಯೋ ಜನರು ಇರ್ತಾರೆ, ಹಾಗಂತ ಈ ಬಿಸ್ನೆಸ್ ನ ನಿಲ್ಸಕ್ ಆಗಲ್ಲ, ಅರ್ಥ ಮಾಡ್ಕೋ, ನೀನ್ ಈ ತರ ಎಮೋಷನಲ್ ಫುಲ್ ಆಗ್ಬೇಡ ಅಂತ ಹೇಳಿ ಅವನ್ಗೆ ಅಡ್ವೈಸ್ ಮಾಡ್ತಾರೆ. ಬಟ್ ಇವ್ನಿಗೆ ಮಾತ್ರ ಅದನ್ನೆಲ್ಲ ಸಹಿಸಕ್ಕಾಗಲ್ಲ. ಇಲ್ಲ, ನೀವು ಮಾಡ್ತಿರೋ ತಪ್ಪು, ಒಬ್ರು ಸತ್ರು ಕೂಡ ನೀವು ನಿಮ್ಮ ಆಟದಿಂದ ಇವತ್ತು ಒಬ್ಬ ಸತ್ ಬಿದ್ದಿದ್ದಾನೆ, ಅದೇ ತರ ಪರಿಸ್ಥಿತಿ ನಾಳೆ ಇನ್ನೊಂದಷ್ಟು ಜನಕ್ಕೆ ಬರುತ್ತೆ, ಈ ಅನ್ಯಾಯನ ನಾನು ತಡೆಯಕ್ಕಾಗಲ್ಲ, ನೀವು ಮಾಡ್ತಿರೋ ತಪ್ಪು ಅಂತ ಇವ್ನು ವಾಪಸ್ ಹೇಳಲಿಂದ ಹೊರಡ್ತಾನೆ. ಸೊ ಈಗ ಭಾಸ್ಕರ್ ಮನೆಗೆ ಬಂದಾಗ ಭಾಸ್ಕರ್ ಅಪ್ಪಂಗೆ ಸುಮತಿ ಅಕೌಂಟ್ಸ್ ಎಲ್ಲ ಅಂದ್ರೆ ಸುಮತಿ ಏನ್ ಬಿಸ್ನೆಸ್ ಮಾಡ್ತಿರ್ತಾರಲ್ಲ ಹೋಮ್ ಫುಡ್ ಬಿಸ್ನೆಸ್, ಅದು ಮಾಡ್ತಿರೋ ತಪ್ಪು, ಅದ್ರ ಲೆಕ್ಕಾಚಾರದಲ್ಲಿ ಏನೋ ತಪ್ಪಿದೆ ಅಂತ ತಿಳಿಯುತ್ತೆ. ಅವನ್ ಮಗನ್ಗೆ ಕೇಳ್ತಾರೆ, ನೀನ್ ಮಾಡ್ತಿರೋ ತಪ್ಪು ಏನಿದೆಲ್ಲ, ನಾನೊಬ್ಬ ಚಾರ್ಟರ್ಡ್ ಅಕೌಂಟೆಂಟ್ ನನ್ನ ಮರ್ತೋಗಿದ್ಯಾ, ನೀನ್ ಮಾಡ್ತಿರೋದೆಲ್ಲ ಸರಿ ಅಂತ ನಿನಗೆ ಅನ್ನಿಸ್ತಿದ್ಯಾ ಅಂತ ಪ್ರಶ್ನೆ ಮಾಡ್ತಾನೆ. ನಾನು ತಪ್ಪು ಮಾಡಿದ್ದೆ, ನೀನು ಮತ್ತೆ ಅದೇ ತಪ್ಪು ಮಾಡ್ಬೇಡ ಅಂತ ಹೇಳಿ ಬುದ್ಧಿವಾದ ಹೇಳ್ತಾನೆ. ಇದನ್ನ ಕೇಳಿಸ್ಕೊಂಡಿದ್ ಸುಮತಿಗೆ ತುಂಬಾ ಬೇಜಾರಾಗುತ್ತೆ. ನಿನ್ ಮೇಲೆ ಅಷ್ಟು ನಂಬಿಕೆ ಇಟ್ಟಿದ್ದೆ, ನಮ್ಮ ಮನೆಗೆ ನೀನ್ ದುಡಿತಾ ಇರೋದು ಒಂದು ನಿಯತ್ತಿನ ದಾರಿಯಲ್ಲಿ ಅನ್ಕೊಂಡಿದ್ದೆ, ಈ ರೀತಿನ ಕೊನೆಗೆ ನನ್ನ ಬಿಸ್ನೆಸ್ ಕೂಡ ನನ್ನನ್ನು ಯಾಮಾರ್ಸಿದ್ಯಾ, ನನ್ನೂ ಮೋಸ ಮಾಡಿದ್ಯಾ, ಈ ಅಂಗಡಿನೇ ಇರ್ಕೂಡ್ದು, ನಾನು ಇದನ್ನ ಏನು ಮಾಡಲ್ಲ, ನೀನ್ ನನ್ನ ಜೊತೆನೇ ಇರ್ಬೇಡ ಅಂತ ಹೇಳಿ ಕೋಪ ಮಾಡ್ಕೊಂಡು ಹೊರಟು. ಸೊ ಅವರಪ್ಪ ಬುದ್ಧಿ ಹೇಳಾದ್ಮೇಲೆ ಭಾಸ್ಕರ್ಗೆ ಒಂದೊಂದೇ ಮಾಡಿದ ತಪ್ಪುಗಳೆಲ್ಲ ಮನವರಿಕೆ ಆಗಕ್ ಶುರು ಮಾಡುತ್ತೆ. ಅಂದ್ರೆ ಅವನು ಹೇಗೆ ಲಾಭ ಬರಕ್ ಶುರು ಮಾಡಿದಾಗ ಎಲ್ಲರ ಮೇಲೂ ಅವನು ಕೋಪ ಕಾರಕ್ ಶುರು ಮಾಡ್ತಾನೆ. ಅಂದ್ರೆ ನನ್ನ ಹತ್ರ ದುಡ್ಡಿಲ್ಲ ಅಂತ ತಾನೇ ನೀವು ನಂಗೆ ಅವಮಾನ ಮಾಡಿದ್ದು, ಒಂದು ಅಂಗಡಿಗೆ ಹೋದ್ರು ನನಗೆ ನೀರ್ ಕೊಡೋದಕ್ಕೂ ಹಿಂದೆ ಮುಂದೆ ನೋಡ್ತಿರಲ್ಲ, ನಾವು ಹಾಕೊಳ್ಳೋ ಬಟ್ಟೆಯಿಂದ ಹಳಿತಿದ್ರು ಅಂತ ಹೇಳಿ ಎಲ್ಲಾ ಕಡೆ ಅವನು ಹೋಗಿದ್ ಕಡೆ ಅವ್ನು ಶಾಪಿಂಗ್ ಹೋಗ್ಬೋದು, ಇಲ್ಲ ಒಬ್ಬನ ಜೊತೆ ಮಾತಾಡ್ಬೋದು, ಎಲ್ಲಾ ರೀತಿನೂ ಅವನು ದುಡ್ಡಿಂದಾನೇ ಅಳಿಯಕ್ ಶುರು ಮಾಡ್ತಾನೆ.
ಇದಕ್ಕೆ ಕಾರಣ ಆ ಮಿಡಲ್ ಕ್ಲಾಸಲ್ಲಿ ಇದ್ದಾಗ ಅವ್ನಿಗೆ ಆಗ್ತಿದ್ದಂಥ ಅವಮಾನಗಳು. ಸೊ ಆ ಅವಮಾನಗಳಿಂದ ಅವ್ನು ದುಡ್ಡು ಬಂದಾಗ ಅವ್ನು ಕಂಪ್ಲೀಟ್ ಬೇರೆ ವ್ಯಕ್ತಿಯಾಗಿ, ಅಂದರೆ ದುರಂಕಾರ ಅಹಂಕಾರನ ತುಂಬಿಕೊಂಡು ಅವ್ನು ಮೆರೀತಿರ್ತಾನೆ. ಅವರಪ್ಪ ಯಾವಾಗ ಈ ರೀತಿ ಮಾತು ಹೇಳ್ತಾನೋ ಅವನಿಗೆ ಯಾವಾಗ ಜೀವನದ ಮೌಲ್ಯಗಳು ಮತ್ತೆ ಮರುಕಳಿಸೋಕೆ ಶುರು ಆಗುತ್ತೆ. ಈ ಥರ ಎಲ್ಲ ನಾನು ಮಾಡಬಾರ್ದು ಅಂತ ಅವನಿಗೆ ಮನವರಿಕೆ ಆಗಕ್ಕೆ ಶುರು ಆಗುತ್ತೆ. ಸೊ ಈ ಮನವರಿಕೆ ಆಗಿದ್ದ ಭಾಸ್ಕರ್ ವಾಪಸ್ ಹೋದಾಗ ಆಫೀಸ್ಗೆ ಮತ್ತೆ ಆ PA ಮತ್ತೆ ಬಂದಿರ್ತಾನೆ. ನೋಡು, ಈ BR ಇದೆ, ಇದಕ್ಕೆ ನೀನು ಸ್ಯಾಂಕ್ಷನ್ ಮಾಡಿಕೊಡ್ಬೇಕು, ನಮಗೆ ದುಡ್ಡು ಕೊಡಬೇಕು ಅಂತ. ಸೊ ಈ ಸತಿ ಭಾಸ್ಕರ್ ರೆಡಿನೇ ಇರಲ್ಲ, ನಾನು ಸೈನೇ ಹಾಕಲ್ಲ, ಏನು ಮಾಡ್ತೀರಾ, ನಾನು ಅಮೌಂಟ್ ರಿಲೀಸ್ ಮಾಡಲ್ಲ ಅಂತ ಹೇಳ್ತಾನೆ. ಅಂದರೆ ಅಷ್ಟು ಮೊಂಡು ಆಗಿ ಕೂತ್ಬಿಟ್ಟಿರ್ತಾನೆ, ನಾನು ಸೈನೇ ಹಾಕಲ್ಲ, ಒಬ್ರು ಸಾವಿನ ಮುಂದೆನೂ ನಿನ್ನ ದುಡ್ಡೇ ಇಂಪಾರ್ಟೆಂಟು ಅಂತ ಹೋಗ್ತಾ ಇದ್ದೀರಾ, ನಿಮಗೆ ನಾನು ಸಪೋರ್ಟ್ ಮಾಡಲ್ಲ ಅಂತ ಹೇಳಿ ರಿವೋಲ್ಟ್ ಆಗಕ್ಕೆ ಶುರು ಮಾಡ್ತಾನೆ. ಸೊ ಭಾಸ್ಕರ್ನ ಈ ಕೋಪ ಕಂಡ ಆ PA ಡೈರೆಕ್ಟ್ ಅವರ ಚೇರ್ಮನ್ ಇರ್ಬೋದು, ಅವನ ಇನ್ನೊಬ್ಬರ ಹೈಯರ್ ಆಫೀಸರ್ ಹತ್ರ ಹೋಗಿ ಮಾತಾಡಕ್ಕೆ ಶುರು ಮಾಡ್ತಾನೆ. ಅವನಿಗೆ ಎಲ್ಲಾ ಕಡೆಯಿಂದ ಅಷ್ಟು ಪ್ರೆಷರ್ ಶುರು ಆಗ್ತಾ ಇರುತ್ತೆ. ಯಾಕೆ ನೀನು ಹರ್ಷ ಮೆಹ್ರಾ ಅವ್ರ BR ನ ಅಪ್ರೂವ್ ಮಾಡ್ತಾ ಇಲ್ಲ, ಸುಮ್ಮನೆ ಮಾಡು, ನಾವು ಹೇಳೋದನ್ನ ಅರ್ಥ ಮಾಡ್ಕೊಂಡು. ಹರ್ಷ ನಮ್ಮ ಬ್ಯಾಂಕ್ಗೆ ಎಷ್ಟು ದೊಡ್ಡ ಕ್ಲೈಂಟು ಅಂತ ನಿಂಗೆ ಗೊತ್ತಾ, ಅವ್ರಿಗೆ ಇವಾಗ ತಾನೇ ಸ್ಕ್ಯಾಮ್ ಅಂತ ಏನೋ ಪ್ರಾಬ್ಲಮ್ ಆಗಿ ಸರಿ ಹೋಗ್ತಾ ಇದೆ, ಪಾಪ ಕಟಾರಿ ಬ್ಯಾಂಕ್ AGM ಕೂಡ ಸತ್ತೋದ್ರು, ನಿಂಗೆ ಇದೆಲ್ಲ ಅರ್ಥ ಆಗ್ತಿದ್ಯಾ, ಸೈನ್ ಮಾಡು ಅಂತ ಹೈಯರ್ ಮ್ಯಾನೇಜ್ಮೆಂಟ್ ಇಂದ ತುಂಬಾ ಪ್ರೆಷರ್ ಬರಕ್ ಶುರು ಆಗುತ್ತೆ. ಒಂದ್ ಕಡೆ ಪ್ರೆಷರ್ ಆದ್ರೆ ಇನ್ನೊಂದ್ ಕಡೆ ಅವ್ರಪ್ಪ ಹೇಳಿದ ಮಾತು, ಹಾಗೆ ಅವ್ನ ಜೀವನದಲ್ಲಿ ಅವ್ನಿಗೆ ರಿಯಲೈಸ್ ಆಗಿರುತ್ತಲ್ಲ, ಅದಷ್ಟೂ ಅವ್ನು ತಿಳ್ಕೊಂತಾನೆ. ಸೊ ಈಗ ಹಣನ ಈ ತರ ನಾನು ಹಿಡ್ದಿದ್ದಾರಿ ಸರಿನಾ, ಜೀವನ ಮುಖ್ಯನಾ, ನನ್ನ ಫ್ಯಾಮಿಲಿ ಮೌಲ್ಯ ಮುಖ್ಯನಾ ಅಂತ ಅವನಿಗೆ ಒಂದು ಪ್ರಶ್ನೆ ಕಾಡಕ್ ಶುರು ಆಗುತ್ತೆ. ಇವೆರಡು ಆಯ್ಕೆ ಮಧ್ಯ ಭಾಸ್ಕರ್ ಚೂಸ್ ಮಾಡೋದೆ ಜೀವನದ ಮೌಲ್ಯಗಳು. ಅಂದ್ರೆ ಇದನ್ನೆಲ್ಲ ಕಂಪ್ಲೀಟ್ ಆಗಿ ನಾನು ನಿಲ್ಲಿಸ್ಬಿಡ್ತೀನಿ, ನನಗೆ ಸಾಕು ಅಂತ ಹೇಳಿ ಅವನು ರೆಸಿಗ್ನೇಷನ್ ಲೆಟರ್ ಕೊಟ್ಟು, ನಾನು ಖಂಡಿತವಾಗ್ಲೂ ಇರೋ ತನಕ ಸೈನ್ ಮಾಡಲ್ಲ, ನೀವು ಅಷ್ಟು ಪ್ರೆಷರ್ ಹಾಕಿದ್ರೆ ತಗೊಳ್ಳಿ, ನಾನು ರೆಸಿಗ್ನೇಷನ್ ಕೊಡ್ತೀನಿ ಅಂತ ಹೇಳಿ ಅವ್ನು ರೆಸಿಗ್ನೇಷನ್ ಕೊಡ್ತಾನೆ. ಸೊ ಈ ತರ ರೆಸಿಗ್ನೇಷನ್ ಕೊಟ್ಟು ಮನೇಲಿ ನೆಮ್ಮದಿಯಾಗಿ ಬಂದು ಮಲಗ್ತಾರೆ. ನೆಮ್ಮದಿಯಾಗಿ ಬಂದು ಮಲಗೋ ಸೀನ್ಸ್ನ ತೋರಿಸ್ತಾರೆ. ಸೊ ಆ ಸೀನ್ಸ್ನ ತೋರಿಸಿದಾಗ ಎಷ್ಟೆಲ್ಲ ಡೀಪ್ ಮೀನಿಂಗ್ ಇರುತ್ತೆ ಅಂತಂದ್ರೆ, ಹಣ ದುಡಿಯುವಾಗ ಅವನು ಒಂದ್ ರಾತ್ರಿನೂ ನೆಮ್ಮದಿಯಾಗಿ ಮಲಗಕ್ಕೆ ಆಗಿರಲ್ಲ. ಯಾಕಂದ್ರೆ ನಾನು ಅದನ್ನ ಕದೀತಾ ಇದ್ದೀನಿ, ಕಣ್ಣ ಮುಚ್ಚಾಲೆ ಆಡ್ತಿದ್ದೀನಿ. ಅಂದ್ರೆ ಕೆಲವೊಂದ್ಸತಿ ಏನಾಗುತ್ತೆ ಅಂದ್ರೆ ನಮ್ಮ ಮನಸ್ಸಾಕ್ಷಿಗೆ ಮೀರಿ ನಾವೇನೇ ಮಾಡಿದ್ರು ಅದು ನಮ್ಗೆ ನೆಮ್ಮದಿ ತಂದ್ಕೊಡಲ್ಲ. ಸೊ ಅದೇ ಪರಿಸ್ಥಿತಿಯಲ್ಲಿ ಭಾಸ್ಕರ್ ಜೀವನ ನಡೀತಿರುತ್ತೆ. ಅವನಿಗೆ ಯಾವಾಗ ರೆಸಿಗ್ನೇಷನ್ ಕೊಡ್ತಾನೋ, ಜೀವನ ಮೌಲ್ಯಗಳನ್ನ ಆಯ್ಕೆ ಮಾಡ್ತಾನೋ, ಆವಾಗ ಅವನು ನೆಮ್ಮದಿಯಿಂದ ನಿದ್ದೆ ಮಾಡಕ್ ಶುರು ಮಾಡಿ ಈ ರೀತಿಯಿಂದ ನೆಮ್ಮದಿಯಾಗಿ ಅವನ ಜೀವನ ಮತ್ತೆ ಮರುಕಳಿಸ್ತಾನೆ. ಅಂದ್ರೆ ವಿ ಆರ್ ಬ್ಯಾಕ್ ಟು ದ ಕರೆಂಟ್ ಸಿಚುಯೇಷನ್. 1992 ಅಲ್ಲಿ ಹೇಗೆ ಇನ್ವೆಸ್ಟಿಗೇಷನ್ಗೆ ಸಾಯಿ ಕುಮಾರ್ ಕರ್ಕೊಂಬಂದಿರ್ತಾರಲ್ವಾ, ಸೊ ಆ ಸೀನ್ಸ್ ಬರಕ್ ಶುರು ಆಗುತ್ತೆ. ಸೊ ಈಗ CBI ಆಫೀಸರ್ ಹೇಳ್ತಾರೆ, ಗೊತ್ತಾಯ್ತಾ ನಿನಗೆ, ಹರ್ಷ ಮೆಹ್ರಾ ಅವರು ಈ 2 ಬ್ಯಾಂಕ್ಸ್ ಮಧ್ಯೆ ಈಸ್ಕೊಂಡಿರೋ 100 ಕೋಟಿ ಎಲ್ಲಿ ಹೋಗಿದೆ ಅಂತ, ಅದನ್ನ ನಿನ್ನಿಂದನೇ ಇವಾಗ ವಸೂಲಿ ಮಾಡಬೇಕು. ನೀನು ಸಾಧಾರಣ ಬ್ಯಾಂಕ್ ಎಂಪ್ಲಾಯಿ, ನಿನ್ನ ಹತ್ರ 100 ಕೋಟಿ ಇದೆ ಅಂತಂದ್ರೆ ಏನರ್ಥ? ಬ್ಯಾಂಕ್ಗೆ ತೀರಿಸಬೇಕಾಗಿರೋ ಆ 100 ಕೋಟಿ ಇವಾಗ ನಿನ್ನಿಂದನೇ ಈ ಬ್ಯಾಂಕ್ ಅವ್ರು ವಸೂಲಿ ಮಾಡ್ತಿದ್ದಾರೆ. ನೋಡ್ದ ಹೇಗಿದೆ ಸಿಚುಯೇಷನ್ ಅಂತ CBI ಆಫೀಸರ್ ಹೇಳ್ತಾರೆ. ಹಾಗೆ ಮತ್ತೆ ಆ ಚೇರ್ಮನ್ ಹಾಗೂ ಅವನ ಹೈಯರ್ ಅಥಾರಿಟಿ ಇರ್ತಾರಲ್ಲ, ಅವನು ಕೇಳ್ತಾರೆ, ಅಷ್ಟು ಸುಲಭವಾಗಿ ನಮ್ಮಿಂದ ತಪ್ಪಿಸ್ಕೊಳಕ್ಕಾಗತ್ತಾ? ನೋಡು, ಇವಾಗ ನೀನ್ ಏನೇನ್ ಸಂಪಾದನೆ ಮಾಡಿದ್ಯಾ ಎಲ್ಲಾನು ಇವಾಗ ನೀನ್ ಬಿಟ್ಕೊಡ್ಬೇಕು. ಅಂದ್ರೆ ಹರ್ಷ ಮೆಹ್ರಾ ಏನ್ ಮಾಡಿದನೋ ಆ ಸಾಲನ, ಆ ದುಡ್ಡನ್ನ ನೀನ್ ತೀರಿಸ್ಬೇಕು, ನಿನ್ ಸ್ವಂತ ಏನ್ ದುಡ್ದಿದ್ಯಲ್ಲ ನಿನ್ನ ಅಕೌಂಟ್ ಇಂದ ಅಂತ. ಇಲ್ಲ ಅಂದ್ರೆ ನೋಡು, ನಿನ್ನ ಅರೆಸ್ಟ್ ಮಾಡಿಸಿ ನಿನ್ ಫ್ಯಾಮಿಲಿನ ಬೀದಿಗೆ ತರಬೇಕು ಅಂತ ಆಪ್ಷನ್ ಇಡ್ತಾರೆ. ಸೊ 2 ಆಪ್ಷನ್ ಅಲ್ಲಿ ನನ್ ದುಡ್ಡು ಹೋದ್ರೂ ಪರವಾಗಿಲ್ಲ, ನನಗೆ ಫ್ಯಾಮಿಲೀಸ್ ಮುಖ್ಯ, ಮೌಲ್ಯಗಳು ಮುಖ್ಯ, ನನಗೆ ಮರ್ಯಾದೆ ಮುಖ್ಯ ಅಂತ ಹೇಳಿ ಒಲ್ಲದ ಮನ್ಸಲ್ಲಿ ಆ ಚೆಕ್ ಸೈನ್ ಮಾಡಿ ಮಗಧ ಬ್ಯಾಂಕಲ್ಲಿ ಹರ್ಷ ಮೆಹ್ರಾದ್ ಏನ್ ಪೆಂಡಿಂಗ್ ಇರುತ್ತೋ, ಆ ಏನ್ ಡ್ಯೂಸ್ ಇರುತ್ತೋ ಎಲ್ಲಾನು ಭಾಸ್ಕರ್ ಅಕೌಂಟ್ ಇಂದ ವಜಾ ಮಾಡ್ಕೋತಾರೆ. ಸೊ ಇಷ್ಟೆಲ್ಲ ಆಗೋ ಅಷ್ಟರಲ್ಲಿ ಕತೆ ಇನ್ನೇನ್ ಮುಗಿಯೋ ಅಷ್ಟು ಹಂತದಲ್ಲಿ ಬಂದಿರುತ್ತೆ. ಸೊ ಈಗ ಚೇರ್ಮನ್ ಹೇಳ್ತಾರೆ, ನೋಡು, ನೀನ್ ಇಷ್ಟೆಲ್ಲ ಕಷ್ಟಪಟ್ಟು ಏನೇನೋ ಮಾಡಿ ರೆಸಿಗ್ನೇಷನ್ ಅಲ್ಲಿ ಕೊಟ್ಟಿದ್ಯಾ, ನಿನ್ನ ಹತ್ರ ಇವಾಗ ಕೆಲ್ಸನೂ ಇಲ್ಲ, ಇದ್ದಿದ್ 100 ಕೋಟಿನೂ ಕೂಡ ಈಗ ನೀನು ಹರ್ಷ ಮೆಹ್ರಾ ಹೆಸರಲ್ಲಿ ಬ್ಯಾಂಕ್ಗೆ ಸಾಲ ತೀರ್ಸ್ಕೊಟ್ಟಿದ್ಯಾ, ನಿಂಗೇನ್ ಬೇಜಾರೇ ಆಗ್ತಿಲ್ವಾ ಅಂತ ಕೇಳ್ತಾರೆ. ಆಗ 2 ನಿಮಿಷದಲ್ಲಿ ನಾನು 100 ಕೋಟಿ ಕಳ್ಕೊಂಡಿರ್ಬೋದು, ಆದ್ರೆ ನನ್ನ ಜೀವನದ ಪರ್ಯಂತ ನನ್ನ ಜೀವ ನನ್ನ ಫ್ಯಾಮಿಲಿಯಲ್ಲಿರುತ್ತೆ. ಅವ್ರ ಖುಷಿನೇ ನನ್ನ ಖುಷಿ, ಅದನ್ನ ನೆನ್ಸ್ಕೊಂಡ್ರೆ ನನ್ ಖಂಡಿತವಾಗ್ಲೂ ಖುಷಿ ಆಗುತ್ತೆ. ಇದು ಹೋಗಿರೋದು ನನ್ಗೇನ್ ಬೇಜಾರಿಲ್ಲ, ಯಾಕಂದ್ರೆ ಇದು ನನ್ನ ತಪ್ಪದಾರಿಲೇ ದುಡ್ದಿರೋದು ಅಂತ ಹೇಳಿ ಖುಷಿಯಾಗಿ ಅಲ್ಲಿಂದ ಹೊರಟ್ಬಿಡ್ತಾನೆ. ನೆಕ್ಸ್ಟ್ ದಿನ ಅಂದ್ರೆ ಈ CBI ಆಫೀಸರು, ಈ ಚೇರ್ಮನ್ಗಳು, ಬ್ಯಾಂಕ್ ಅವರು ಯಾವ ರೀತಿ ಕುತಂತ್ರ ಮಾಡಿರ್ತಾರೆ ಅಂತಂದ್ರೆ, ಈ ದುಡ್ಡನ್ನ ಭಾಸ್ಕರ್ ಇಂದನೇ ವಸೂಲಿ ಮಾಡ್ಬೇಕು ಅಂತ ಫಿಕ್ಸ್ ಆಗಿರ್ತಾರೆ. ಸೊ ಈ ಕಂಪ್ಲೀಟ್ ಪ್ಲೇನ ಹೇಗೆ ಭಾಸ್ಕರ್ ಇಂದ ಲೀಗಲ್ ಆಗಿ ದುಡ್ಡು ಬಲಿಸ್ಕೋಬೇಕು ಅಂತ ನಡೆಸಿರ್ತಾರೆ. ಇಲ್ಲಿ ಒಂದು ಟ್ವಿಸ್ಟ್ ಇರುತ್ತೆ. ಏನು ಅಂತಂದ್ರೆ, ಭಾಸ್ಕರ್ ಬ್ಯಾಂಕ್ ಅವ್ರಿಗೆ ಸಾಲ ತೀರ್ಸೋ ತರ ಎಲ್ಲ ಬರ್ಕೊಟ್ಟು ವಾಪಸ್ ಬಂದಿರ್ತಾನೆ. ಆದ್ರೆ ಅದನ್ನ ಅಂದ್ರೆ ಚೆಕ್ ನ ಡೆಪಾಸಿಟ್ ಮಾಡಕ್ಕಿಂತ ಮುಂಚೆನೆ ಭಾಸ್ಕರ್ ಅನ್ನೋ ಅಕೌಂಟ್ ಇಂದ ಎಲ್ಲಾನು ಡ್ರಾ ಮಾಡ್ಕೊಂಡು ಹೋಗಿರ್ತಾನೆ. ಅವ್ನ ಕಂಪ್ಲೀಟ್ ಫ್ಯಾಮಿಲಿ ಅಮೆರಿಕದಲ್ಲಿ ಏನು ಓದ್ಸಕ್ ಕಳ್ಸಿರ್ತಾನಲ್ಲ ಅವನ ತಮ್ಮನ್ನ, ಅಲ್ಲಿ ಹೋಗಿ ಸೆಟ್ಲ್ ಆಗ್ತಾರೆ.
ಸೊ ಈ ರೀತಿ ಬರ್ಕೊಟ್ಟು ಚದುರಂಗದ ಆಟನ ಬ್ಯಾಂಕ್ ಅವರು ಏನ್ ಬಲಿಕ ಬಕ್ರ ಮಾಡ್ಬೇಕು ಇವನ ಅಂತ ಇರ್ತಾರೋ ಅದಕ್ಕಿಂತ ಬಲಿಕ ಬಕ್ರ ಅಂದ್ರೆ ಬಾಪ್ ಕ ಬಾಪ್ ಅನ್ನೋ ತರ ಗೇಮ್ ಆಡಿರ್ತಾನೆ ಭಾಸ್ಕರ್. ಸೊ ಈ ರೀತಿ ಇತ್ತು ಭಾಸ್ಕರ್ ಎಷ್ಟು ಅದೃಷ್ಟವಂತ ಅಂತ. ಇದಕ್ಕೆಲ್ಲ ಕಾರಣ ಅವನ ಜೀವನದಲ್ಲಿ ಆಗ್ತಿದ್ದ ಅವಮಾನ ಇರ್ಬೋದು, ಏನೇ ಮಾಡೋದಿರ್ಬೋದು, ಅವ್ನ ತಪ್ಪದಾರಿನೇ ಹಿಡ್ದಿದ್ದು ಕೂಡ ಅವನದನ್ನ ಕೊನೆಯಲ್ಲಿ ಸರಿಪಡಿಸ್ಕೊಂಡ ಜೀವನದ ಮೌಲ್ಯಗಳನ್ನ. ಆದ್ರೆ ಅವನ್ ಸುತ್ತ ಇದ್ದವರು ಅದೇ ತಪ್ಪದಾರಿಯಲ್ಲೇ ಉಳ್ಕೊಂಡ್ಬಿಟ್ರು. ಆದ ಕಾರಣ ಭಾಸ್ಕರ್ ಅವ್ನು ತಪ್ಪು ಮಾಡಿದ್ರು, ಏನೇ ಮಾಡಿದ್ರು ಕೊನೆಗಳಿಗೆಯಲ್ಲಿ ಉದ್ಧಾರ ಆದ. ದೇಶನ ಬಿಟ್ಟು ಹಣನ ಅಂದ್ರೆ ಅವನ ಸಮಯ ಪ್ರಜ್ಞೆ ಎಷ್ಟು ಇಂಪಾರ್ಟೆಂಟ್ ಇದೆ, ಹಾಗೆ ಅವನ ಫೈನಾನ್ಷಿಯಲ್ ಸ್ಕಿಲ್ಸ್ ಎಷ್ಟಿದೆ, ಸೂಕ್ಷ್ಮತೆನೇ ಅರ್ಥ ಮಾಡ್ಕೊಳ್ಳೋ ಗುಣ, ಇದೆಲ್ಲನೂ ಅವನಿಗೆ ತುಂಬಾ ಹೆಲ್ಪ್ ಆಯ್ತು. ಅಂದ್ರೆ ಒಬ್ಬ ಮಿಡಲ್ ಕ್ಲಾಸ್ ಅವನಿಗೆ ಕಷ್ಟದಲ್ಲಿರೋದಕ್ಕೂ ಬರುತ್ತೆ, ಸುಖ ಬಂದ್ರು ಅಷ್ಟು ಚೆನ್ನಾಗಿ ಮ್ಯಾನೇಜ್ ಮಾಡೋಕ್ಕೂ ಬರುತ್ತೆ ಅಂತ ನೀಟಾಗಿ ತೋರಿಸಿದ್ದಾರೆ. ಹಾಗೆ ಈ ಮೂವಿದ ಇನ್ನೊಂದು ವಿಶೇಷತೆ ಏನಪ್ಪಾ ಅಂತಂದ್ರೆ ಕಂಪ್ಲೀಟ್ಲಿ ಬ್ಯಾಂಕ್ ವ್ಯವಹಾರಗಳು ಹೇಗೆ ನಡೆಯುತ್ತೆ, ಅಲ್ಲಿನ ಕಷ್ಟಗಳೇನು, 1990s ಅಲ್ಲಿ ಯಾವ ರೀತಿ ಒಂದು ಪ್ರಾಸೆಸ್ಗಳಿತ್ತು, ಆ ನಾಸ್ಟಾಲ್ಜಿಕ್ ಫೀಲ್ಸ್ ಇರಬಹುದು, ಹಾಗೆ ಒಬ್ಬ ವ್ಯಕ್ತಿ ಸಮಯ ಪ್ರಜ್ಞೆ, ಅವ್ನು ಹೇಗೆ ಸಿಚುಯೇಷನ್ನ ಹ್ಯಾಂಡಲ್ ಮಾಡ್ತಾನೆ, ಅವ್ನ ಬುದ್ಧಿವಂತಿಕೆ ಎಷ್ಟು ಇಂಪಾರ್ಟೆಂಟು, ಅವ್ನು ಫೈನಾನ್ಷಿಯಲಿ ಎಷ್ಟು ಸ್ಟೇಬಲ್ ಆಗಿರಬೇಕು, ಮಿಡಲ್ ಕ್ಲಾಸ್ ಪ್ರಾಬ್ಲಮ್ಸ್ ಏನು, ಹಾಗೆ ಇಲ್ಲಿ ತುಂಬಾ ಫೈನಾನ್ಷಿಯಲ್ಸ್ ಕಾನ್ಸೆಪ್ಟ್ಸ್ ಕೂಡ ಹೇಳ್ಕೊಟ್ಟಿದ್ದಾರೆ. ಅಂದ್ರೆ ಸ್ಟಾಕ್ ಮಾರ್ಕೆಟ್ ಯಾವ ರೀತಿ ನಡೆಯುತ್ತೆ, ಲೆವರೇಜ್ ಅಂದ್ರೆ ಏನು, ಒಂದು ಬ್ಯಾಂಕಿಂದ ಇನ್ನೊಂದು ಬ್ಯಾಂಕಿಗೆ ಸಾಲ ಕೊಟ್ಟರೆ ಅದು ಯಾವ ರೀತಿ ಪ್ರಾಸೆಸ್ ಇರುತ್ತೆ, ಈ ಬ್ರೋಕರ್ಗಳ ಕೆಲಸ ಏನು, ಈ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಹೆಂಗ್ ವರ್ಕ್ ಆಗುತ್ತೆ, ಕಂಪ್ಲೀಟ್ಲಿ ಬ್ಯಾಂಕಿನ ವ್ಯವಹಾರ ಇರ್ಬೋದು ಇಲ್ಲ ಫೈನಾನ್ಷಿಯಲ್ ಹಾಗೂ ಹೋಗುಗಳನ್ನ ತಿಳ್ಕೊಬೇಕು ಅಂತಂದ್ರೆ ಈ ಮೂವಿ ತುಂಬಾ ಹೆಲ್ಪ್ಫುಲ್ ಅಂತಾನೂ ಅನ್ಸುತ್ತೆ. ಸೊ ಈ ಮೂವಿ ಬಂದು ಎಲ್ಲೂ ಒಂದ್ ಕಡೆ ಬೋರೇ ಆಗಲ್ಲ, ಯಾಕಂತಂದ್ರೆ ಮೂವಿ ಅಷ್ಟು ಫಾಸ್ಟ್ ಮೂವಿಂಗ್ ಅಂತ ಅನ್ಸುತ್ತೆ. ಕೆಲವೊಮ್ಮೆ ಒಂದೊಂದು ಸೀನ್ಸ್ ನ ವಾಪಸ್ ಹೋಗಿ ನಾವು ನೋಡಿ ತಿಳ್ಕೊಬೇಕಾಗತ್ತೆ, ಯಾಕಂದ್ರೆ ಈ ಚಿತ್ರಕಥೆ ಅಷ್ಟು ಫಾಸ್ಟ್ ಮೂವಿಂಗ್ ಅಲ್ಲೂ ಯಾವುದೇ ರೀತಿ ಬ್ರೇಕ್ ಇರಲ್ಲ, ಹಾಗೆ ಎಲ್ಲೂ ಕೂಡ ನಮಗೆ ಬೋರ್ ಅನ್ನೋದು ಆಗೇ ಆಗಲ್ಲ. ಸಾಂಗ್ಸ್ ಕೂಡ ತುಂಬಾ ಕಮ್ಮಿ ಇದೆ. ಸೊ ಈ ಮೂವಿ ಕಂಪ್ಲೀಟ್ ಪ್ಯಾಕೇಜ್ ಆಫ್ ಥ್ರಿಲ್ಲಿಂಗ್ ಹಾಗೆ ಇನ್ಫಾರ್ಮೇಟಿವ್ ಮೂವಿ ಅಂತ ಹೇಳಬಹುದು. ಸೊ ಹೀಗಿತ್ತು ಒಬ್ಬ ಸಾಮಾನ್ಯ ಮನುಷ್ಯ ತನ್ನ ಬುದ್ಧಿವಂತಿಕೆಯಿಂದ, ಸಮಯ ಪ್ರಜ್ಞೆಯಿಂದ ಹೇಗೆ ಅವನ ಜೀವನನ ಮಿಡಲ್ ಕ್ಲಾಸ್ ಇಂದ ಫೈನಾನ್ಷಿಯಲಿ ಸ್ಟೇಬಲ್ ಮಾಡ್ಕೊಂತಾನೆ, ಹೇಗೆ ಅವನು ಬೆಳಿತಾನೆ ಅಂತ. ಸೊ ಈ ಕತೆ ಅಂದ್ರೆ ಈ ಬ್ರೀಫ್ ನರೇಷನ್ ಕೇಳಿ ನಿಮ್ಗೂ ನೋಡ್ಬೇಕು ಅನ್ಸ್ತಿದ್ರೆ ಈ ಮೂವಿ ಬಂದು ನೆಟ್ಫ್ಲಿಕ್ಸ್ ಅಲ್ಲಿ ಇದೆ. ಅದ್ರ ಹೆಸರು ಲಕ್ಕಿ ಭಾಸ್ಕರ್ ಅಂತ. ಭಾಸ್ಕರ್ ಹೇಗೆ ಅಷ್ಟು ಲಕ್ಕಿ ಆದ ಅನ್ನೋದೇ ಇಲ್ಲಿ ನಾಟ.